ರಾಜಪುತ್ರನು ಕಳ್ಳನು. ಸಾಧು ಸುಂದರ್ ಸಿಂಗ್. ಅಧ್ಯಾಯ 4. ಹಿಂದೆ ನಾವು ನೋಡಿದಂಥ ಬಡ ರೈತನಿಗೆ ಕರುಣೆ ತೋರಿಸಿದಂಥ ಅರಸನಿಗೆ ಒಬ್ಬ ಪುತ್ರನಿದ್ದನು. ಅವನು ಸಹ ತನ್ನ ತಂದೆಯಂತೆ ನೀತಿವಂತನಾಗಿ ಸುಗುಣಶಾಲಿಯಾಗಿದ್ದನು. ಅವನು ತನ್ನ ಪ್ರಜೆಗಳ ಸಂಪರ್ಕವಿಲ್ಲದೆ ಒಂಟಿಯಾಗಿ ಅರಮನೆಯಲ್ಲಿ ಬೆಳೆದದ್ದರಿಂದ ತನ್ನ ಪ್ರಜೆಗಳಿಗೆ ಏನು ಅಗತ್ಯ, ಅವರು ಹೇಗೆ ಜೀವಿಸುತ್ತಾರೆ ಎಂದು ತಿಳಿಯದವನಾಗಿದ್ದನು. ತಾನು ಆ ಜನರೊಂದಿಗಿದ್ದು ಅವರ ಬಾಳು ಬದುಕನ್ನು ತಿಳಿದುಕೊಂಡರೆ ತಾನು ಅರಸನಾಗುವಾಗ ಬಹಳ ಗೌರವವನ್ನು ಆದರವನ್ನು ಪಡೆದು ತನ್ನ ತಂದೆಗಿಂತಲೂ ಹೆಚ್ಚಾಗಿ ದೇಶದ ಪ್ರಜೆಗಳಿಗೆ ಒಳ್ಳೆಯದನ್ನೇ ಮಾಡಬಹುದು ಎಂದು ತೀರ್ಮಾನಿಸಿದನು. ಆದ್ದರಿಂದ ಒಂದು ದಿನ ಅವನು ತನ್ನ ತಂದೆಯ ಬಳಿ ಅಪ್ಪಣೆ ಪಡೆದು ಒಬ್ಬ ಸಾಧಾರಣ ವ್ಯಾಪಾರಿಯಂತೆ ವೇಷಧರಿಸಿ ಅರಮನೆಯನ್ನು ಬಿಟ್ಟು ಹೊರಟು ಹೋಗಿ ದೇಶದ ರಾಜಧಾನಿಯಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಕಟ್ಟಿಕೊಂಡು ನಿವಾಸಿಗಳಲ್ಲಿ ಒಬ್ಬನಂತೆ ಇದ್ದನು. ಅರಮನೆಯ ಕೆಲವರನ್ನು ಬಿಟ್ಟು ಉಳಿದವರಿಗೆ ಅವನು ವೇಷಧಾರಿಯಾದ ರಾಜಕುಮಾರ ಎಂಬುದು ಗೊತ್ತಿರಲಿಲ್ಲ. ಹೀಗೆ ಅವನು ಜೀವಿಸುವುದರಿಂದ ಪ್ರಜೆಗಳ ಜೀವನ, ಸಮಾಜ ಜೀವನ ಮುಂತಾದವನ್ನು ಕುರಿತು ವಿವರವಾಗಿ ಎಲ್ಲವನ್ನು ಚೆನ್ನಾಗಿ ತಿಳಿಕೊಂಡದು ಮಾತ್ರವಲ್ಲದೆ ತಕ್ಕ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುವುದಕ್ಕೆ ಮಾರ್ಗಗಳನ್ನು ತೆರೆದುಕೊಡಲು ತಕ್ಕದಾದ ಯೋಜನೆಗಳನ್ನು ಮಾಡುವ ಅವಕಾಶ ಸಿಕ್ಕಿತು. ಅವನು ವ್ಯಾಪಾರಿಯಾಗಿದ್ದರಿಂದ ಅನೇಕ ವಿಧವಾದ ಗುಣವುಳ್ಳವರೊಂದಿಗೆ ಅವನು ಸಂಪರ್ಕಗೊಳ್ಳುವಂತಾಯಿತು. ಅವರ ಕಳ್ಳತನ, ವಂಚನೆ, ಕ್ರೂರತನ, ಅಕ್ರಮ ಮುಂತಾದವನ ಕುರಿತು ಅವನು ಸ್ವಲ್ಪವಾಗಿ ತಿಳಿದುಕೊಂಡನು. ತನ್ನ ಸ್ವಂತ ಅನುಭವದ ಮೂಲಕವಾಗಿ ಅವನು ಎಲ್ಲವನ್ನು ಚೆನ್ನಾಗಿ ಅರಿತುಕೊಂಡನು. ಅವರನ್ನು ಕೆಡುಕತನದಿಂದ ಹೇಗೆ ಬಿಡುಗಡೆ ಮಾಡುವುದೆಂದು, ಕೆಡುಕನ್ನು ಹೇಗೆ ನಿವಾರಿಸುವುದೆಂದು ಅವನು ಯೋಚಿಸುತ್ತಿದ್ದನು. ದುಷ್ಟರ ಕಳ್ಳತನ, ವಂಚನೆ, ಅಸೂಯೆ, ಕಪಟತನ ಮುಂತಾದವನ್ನು ಅನುಭವಿಸಿ ನೊಂದು ಹೋಗಿದಂಥ ಅನೇಕ ಬಡ ಜನರಿಗಾಗಿ ತನ್ನ ತಂದೆಯಾದ ಅರಸನ ಬಳಿ ಮಾತಾಡಿ ಆ ಜನರಿಗೆ ಮರೆಯಾದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದನು. ತಾನು ಯಾರು ಎಂದು ತಿಳಿಯದೆ ತೊಂದರೆಗೊಳಿಸಿ ವಂಚಿಸಿದವರನ್ನು ಸಹ ಅವನು ಮುಯ್ಯಿಗೆ ಮುಯ್ಯಿ ತೀರಿಸದೆ ಇದ್ದದ್ದರಿಂದ ಜನರ ಪ್ರೀತಿಯನ್ನು ಗಳಿಸಿದನು. ತನಗೆ ಕೆಡುಕು ಮಾಡಿದವರಿಗೆ ಕ್ಷಮೆ ನೀಡಿ ಆ ಕೆಡುಕುಗಳನ್ನು ಮರೆತು ಬಿಟ್ಟದಲ್ಲದೆ ಅವರು ತನ್ನ ತಂದೆಯ ದೊರೆತನದ ಕೆಳಗೆ ಕಾನೂನಿಗೆ ವಿಧೇಯರಾಗಿ ಒಳ್ಳೆಯ ಪ್ರಜೆಯಾಗಿ ಬಾಳಲು ಅವಕಾಶವನ್ನು ಮಾಡಿಕೊಟ್ಟನು. ಆ ಊರಿನಲ್ಲಿ ಒಬ್ಬ ಕಳ್ಳನಿದ್ದನು. ಅವನು ಅಮಾಯಕರನ್ನು ಆಗಾಗ್ಗೆ ತೊಂದರೆ ಪಡಿಸುತ್ತಿದ್ದನು. ಅವರ ವಸ್ತುಗಳನ್ನು ದೋಚುವುದು, ಕೊಳ್ಳೆ ಹೊಡೆಯುವುದೇ ಅವನ ನಿತ್ಯ ಕಸುಬಾಗಿತ್ತು. ಆದ್ದರಿಂದ ರಾಜಪುತ್ರನು ಅವನನ್ನು ಸೆರೆಮನೆಯಲ್ಲಿಟ್ಟನು. ಸೆರೆಯಿಂದ ಹೊರಬಂದ ತರುವಾಯ ಅವನು ಅರಸಕುಮಾರನ ಮೇಲೆ ಸೇಡು ತೀರಿಸಿಕೊಳ್ಳಲು ಯತ್ನಿಸಿ ಅವನ ಗುಡಿಸಿನಲ್ಲಿದ್ದ ಬೆಲೆಬಾಳುವ ವಸ್ತುಗಳನ್ನೆಲ್ಲ ದೋಚಿಕೊಂಡು ಓಡಲು ಯತ್ನಿಸಿದಾಗ ರಾಜಕುಮಾರನು ಬಲಶಾಲಿಯಾಗಿದ್ದರಿಂದ ಓಡಿ ಅವನನ್ನು ಹಿಡಿದುಕೊಂಡನು. ಅವನ ಅಕ್ರಮವನ್ನು, ಕೇವಲವಾದ ಕಳ್ಳತನವನ್ನು ಹೇಳಿ ಖಂಡಿಸಿದನು. ಮಾತ್ರವಲ್ಲದೆ ಅವನಿಗೆ ಬುದ್ಧಿವಾದ ಹೇಳಿದನು. ನೀನು ಮರ್ಯಾದೆಯಾಗಿ ದುಡಿದು ಸಂಪಾದಿಸಬೇಕು. ನಿನಗೆ ಏನಾದರೂ ಬೇಕಾಗಿದ್ದರೆ ನನ್ನ ಬಳಿ ನೇರವಾಗಿ ಕೇಳಬೇಕಾಗಿತ್ತು. ನಾನು ನಿನಗೆ ಕೊಡುತ್ತಿದ್ದೆನು. ಅದಕ್ಕೆ ಬದಲಾಗಿ ನೀನು ಬಡ ಜನರನ್ನು ಕೊಳ್ಳೆ ಹೊಡೆಯುವುದು ಎಷ್ಟು ಕೇವಲವಾದ ಕಾರ್ಯ. ನೀನು ಬೇರೆಯವರಿಗೆ ಮಾತ್ರ ಕೇಡು ಬಗೆಯವನಾಗಿಲ್ಲ. ನಿನಗೆ ಅರಿವಿಲ್ಲದಂತೆ ನಿನಗೆ ಕೇಡು ಬಗೆದುಕೊಳ್ಳುತ್ತಿ. ಇದರಿಂದ ನ್ಯಾಯ ತೀರ್ಪಿನ ದಿನದಲ್ಲಿ ನೀನು ಚಂಚಲ ಪಡುತ್ತಿ. ಈ ಸಾರಿ ನಾನು ಕ್ಷಮಿಸುತ್ತೇನೆ, ಆದರೆ ಅದನ್ನು ಕುರಿತು ನೀನು ಯಾರಲ್ಲಿಯೂ ಹೇಳಬೇಡ. ಇಂಥ ತಪ್ಪನ್ನು ಇನ್ನು ಮೇಲೆ ಮಾಡಬೇಡ. ಈ ರೀತಿ ಮಾಡಿದರೆ ನೀನು ನ್ಯಾಯಸ್ಥಾನದಲ್ಲಿ ತಪ್ಪಿಸ್ಥನಾಗಿ ಕಾನೂನಿನಂತೆ ದಂಡಿಸಲ್ಪಡುತ್ತಿ ಎಂದು ಬುದ್ಧಿ ಹೇಳಿದನು. ಕಳ್ಳನು ಸ್ವಲ್ಪ ಕಾಲ ಬಹಳ ಒಳ್ಳೆಯವನಾಗಿದ್ದನು. ಕೆಲವೇ ತಿಂಗಳುಗಳ ಬಳಿಕ ಅವನ ಹಳೆಯ ಗುಣಗಳು ಹೊರಬಂದವು. ಒಂದು ದಿನ ಅವನು ತನ್ನ ಸ್ನೇಹಿತರೊಂದಿಗೆ ದೂರದಲ್ಲಿನ ಒಂದು ಗ್ರಾಮಕ್ಕೆ ತನ್ನ ಕಳ್ಳ ಕಸುಬನ್ನು ಮಾಡಲು ಹೊರಟು ಹೋದನು. ಅವನು ಗುರಿಯಿಟ್ಟ ಒಂದು ಕುಟುಂಬದ ಸ್ಥಿತಿ ಈ ರೀತಿ ಇತ್ತು. ಅದು ಒಂದು ಹೆಣ್ಣು ಮಗಳ ಕುಟುಂಬ. ವಿವಾಹವಾಗಿ ತನ್ನ ಪತಿಯನ್ನು ಕಳೆದುಕೊಂಡ ಒಬ್ಬ ಬಡ ವಿಧವೆ ಆ ಊರಿನಲ್ಲಿದ್ದಳು. ಅವಳ ಪತಿ ಗತಿಸುವಾಗ ಅವಳು ಗರ್ಭಿಣಿಯಾಗಿದ್ದು ಕೆಲವು ಕಾಲದ ಬಳಿಕ ಒಂದು ಗಂಡು ಮಗುವನ್ನು ಹೆತ್ತಳು. ಪತ್ನಿಯನ್ನು ಕಳೆದುಕೊಂಡ ಅವಳಿಗೆ ಸಹಾಯ ಮಾಡಲು, ಆದರಣೆ ನೀಡಲು ಯಾರೂ ಇರಲಿಲ್ಲ. ಆದರೆ ಅವಳು ದೇವ ಭಕ್ತಿಯುಳ್ಳವಳಾಗಿದ್ದಳು. ಆದ್ದರಿಂದ ದೇವರನ್ನೇ ಆತುಕೊಂಡು ಜೀವಿಸಿದ್ದಳು. ಹೇಗೋ ಕಷ್ಟಪಟ್ಟು ಮಗುವನ್ನು ಸಾಕುತ್ತಾ ಜೀವನವನ್ನು ನಡೆಸುತ್ತಿದ್ದಳು. ಕೆಲವು ಸಮಯಗಳಲ್ಲಿ ಮಗುವಿಗೆ ಹಾಲು ಕೊಳ್ಳಲು ಸಹ ಹಣವಿಲ್ಲದೆ ಪರದಾಡುತ್ತಿದ್ದಳು. ಆ ಕಷ್ಟದ ಸಮಯದಲ್ಲೂ ಅವಳು ಎಚ್ಚರವಾಗಿದ್ದು
ಪ್ರಾರ್ಥಿಸುತ್ತಾ ಕಾಲ ದೂಡುತ್ತಿದ್ದಳು. ಹೀಗಿದ್ದಾಗ ಅವಳ ರೂಪಕ್ಕೆ ಮಾರುಹೋದ ಕೆಲವು ಕಾಮುಕರು ಅವಳ ಶೀಲಭಂಗ ಮಾಡಲು ಯತ್ನಿಸಿದರು. ಆದರೆ ಅವಳು ದೇವನಂಬಿಕೆಯುಳ್ಳವಳಾಗಿದ್ದರಿಂದ ಸ್ವಾಮಿಯೇ ಅವಳನ್ನು ಕಾಪಾಡಿ ರಕ್ಷಿಸುತ್ತಿದ್ದನು. ಅವಳು ಪ್ರಾರ್ಥನೆಯಲ್ಲಿ ದೃಢವಾಗಿದ್ದು ಸೈತಾನನನ್ನು ಎದುರಿಸುತ್ತಿದ್ದಳು. ಮಗನನ್ನು ಭಕ್ತಿಯ ಮಾರ್ಗದಲ್ಲಿ ಬೆಳೆಸುತ್ತಾ ಬಂದಳು. ಅವನು ಸಹ ತಾಯಿಗೆ ವಿಧೇಯನಾದ ಮಗನಾಗಿ ಬೆಳೆದು ದೊಡ್ಡವನಾದನು. ರಾಜಪುತ್ರನ ಆಶ್ರಯದಲ್ಲಿ ಒಳ್ಳೆಯ ಆದಾಯ ತರುವ ಒಂದು ಉದ್ಯೋಗವನ್ನು ಪಡೆದುಕೊಂಡನು. ಅವನ ಉದ್ಯೋಗದ ಸ್ಥಳವು ತನ್ನ ತಾಯಿಯ ಗ್ರಾಮಕ್ಕೆ ಬಹಳ ದೂರದಲ್ಲಿತ್ತು. ಆದ್ದರಿಂದ ಅವನು ಅಲ್ಲಿಯೇ ಇದ್ದುಕೊಂಡು ತನ್ನ ತಾಯಿಗೆ ಹಣ ಕಳಿಸುತ್ತಿದ್ದನು. ಹೀಗೆಯೇ 2 ವರ್ಷಗಳು ಕಳೆದ ಬಳಿಕ ಅವನು ತನ್ನ ತಾಯಿಯನ್ನು ಕಾಣಲು ಊರಿಗೆ ಹೊರಟನು. ತಾಯಿಗೆ ಬಹಳ ಸಂತೋಷ. ತನ್ನ ಏಕಪುತ್ರನನ್ನು ಕಾಣಲು ಅವನೊಂದಿಗೆ ಮಾತಾಡಿ ಆನಂದಿಸಲು ತವಕದಿಂದ ಇದ್ದಳು. ಅವನು ಸರ್ಕಾರಿ ಉದ್ಯೋಗದಲ್ಲಿದ್ದರಿಂದ ರಜೆ ಪಡೆದು ಊರಿಗೆ ಬಂದನು. 2 ವರ್ಷಗಳ ಬಳಿಕ ತನ್ನ ಮುದ್ದು ಮಗನನ್ನು ನೋಡಿದ ತಾಯಿಯ ಸಂತೋಷಕ್ಕೆ ಮಿತಿಯೇ ಇಲ್ಲ. ಅವಳ ಕಣ್ಣುಗಳು ಆನಂದ ಕಣ್ಣೀರನ್ನು ಸುರಿಸಿದವು. ತಾಯಿಯನ್ನು ಕಂಡ ಮಗನು ಅವಳ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದನು. ತನ್ನ ವರಮಾನದ ಹಣವನ್ನು ತಂದು ತನ್ನ ತಾಯಿಗೆ ಕೊಟ್ಟನು. ಅವಳು ಸಹ ತನಗೆ ಕಳುಹಿಸಿದ ಹಣವನ್ನು ಮಿತವ್ಯಯ ಮಾಡಿ ಉಳಿಸಿದನ್ನು ತಂದುಕೊಟ್ಟಳು. ಊಟ ಮಾಡಿದ ತರುವಾಯ ಇಬ್ಬರು ಸೇರಿ ದೇವರನ್ನು ಆರಾಧಿಸುತ್ತಿದ್ದರು. ಮಾರನೇ ದಿನವನ್ನು ಎದುರು ನೋಡುತ್ತಾ ಸಂತೋಷದಿಂದ ರಾತ್ರಿ ನಿದ್ರಿಸಿದರು. ಆದರೆ ಆ ಸಂತೋಷವು ಮಾರನೇ ದಿನದ ಬೆಳಿಗ್ಗೆ ಅವರು ಕಾಣಲಾಗಲಿಲ್ಲ. ಅವನ ಆನಂದವೆಲ್ಲ ದುಃಖವಾಗಿ ಮುಗಿಯಿತು. ಹಿಂದೆ ನಾವು ನೋಡಿದ ಕಳ್ಳನು ಈ ಬಡ ವಿಧವೆಯ ಮನೆಯನ್ನು ಹೊಂಚು ಹಾಕಿ ಹಣವಿರುವ ಸ್ಥಳವನ್ನು ಕಂಡುಕೊಂಡು ಮನೆಯೊಳಗೆ ನುಗ್ಗಿ ಕದಿಯಲು ಸಮಯಕ್ಕೆ ಕಾಯುತ್ತಿದ್ದನು. ಅವರಿಬ್ಬರು ನಿದ್ರೆ ಮಾಡಿದ ನಂತರ ಅಲಮಾರಿನಲ್ಲಿಟ್ಟಿದ್ದ ಹಣವನ್ನು ದೋಚಿಕೊಂಡನು. ಆ ಸಮಯದಲ್ಲಿ ಯುವಕನು ಅವನ ತಾಯಿಯು ಎಚ್ಚರಗೊಂಡರು. ಕಳ್ಳನು ತನ್ನನ್ನು ಕಾಪಾಡಿಕೊಳ್ಳಲು ಅವರನ್ನು ಕತ್ತಿಯಿಂದ ಹೊಡೆದನು. ಮಗನು ತಿವಿಯಲ್ಪಟ್ಟು ನೆಲಕ್ಕೆ ಉರುಳಿದನು. ತಾಯಿಯ ಕೈ ತುಂಡರಿಸಲ್ಪಟ್ಟಿತ್ತು. ಅವಳು ಮೂರ್ಛೆಯಾಗಿ ಕೆಳಗೆ ಬಿದ್ದಳು. ಎಂಥ ದುಃಖಕರ, ಎಷ್ಟು ಅಘೋರ! ಬಡ ವಿಧವೆ ಎಲ್ಲವನ್ನು ಕಳೆದುಕೊಂಡಳು. ತನ್ನ ಹಣ, ತನ್ನ ಪ್ರೀತಿಯ ಪುತ್ರ. ಅಯ್ಯೋ, ಅವನಿಲ್ಲದೆ ಅವಳು ಹೇಗೆ ಜೀವಿಸಿಯಳು? ಅವಳಿಗೆ ಪ್ರಪಂಚವೇ ಕತ್ತಲಾಯಿತು. ಬೆಳಗಾದ ನಂತರ ಅಕ್ಕಪಕ್ಕದವರು ಬಂದು ಈ ಶೋಚನೀಯ ಪರಿಸ್ಥಿತಿಯನ್ನು ಕಂಡು ಬಹಳ ದುಃಖಪಟ್ಟರು. ಸ್ವಲ್ಪ ಹೊತ್ತಿನ ನಂತರ ಕಣ್ತೆರೆದು ನೋಡಲು ಯತ್ನಿಸಿದಳು. ಆಗದೆ ಹೋಯಿತು. ಅಕ್ಕಪಕ್ಕದವರು ಅವನ ಮಗನ ಸಂಸ್ಕಾರಕ್ಕೆ ಏರ್ಪಾಟು ಮಾಡಿದರು. ತಾಯಿಯನ್ನು ಮೆಲ್ಲನೆ ನಡೆಸಿಕೊಂಡು ಸಮಾಧಿಗೆ ಹೋದರು. ಸಮಾಧಿಯಲ್ಲಿಟ್ಟ ಮಗನನ್ನು ಕೊನೆಯ ಬಾರಿ ನೋಡಲು ಬಾಗಿದವಳು ಗುಣಿಯೊಳಗೆ ಬಿದ್ದಳು. ಅವಳನ್ನು ಎತ್ತಿದಾಗ ಅಯ್ಯೋ, ಆ ದುಃಖವನ್ನು ತಾಳಲಾರದೆ ವಿಧವೆ ಸತ್ತು ಹೋಗಿದ್ದಳು. ಮಗನನ್ನು ತಾಯಿಯನ್ನು ಒಂದೇ ಕಡೆ ಸಮಾಧಿ ಮಾಡಿ ಎಲ್ಲರೂ ಹೊರಗೆ ಬಂದರು. ದೇವರ ದಯೆ ಅವಳಿಗೆ ದೊರೆಯಿತು. ಈ ಪ್ರಪಂಚದಲ್ಲಿ ಒಂಟಿಯಾಗಿ ಅವಳನ್ನು ಬಿಡದೆ ತನ್ನ ಬಳಿಗೆ ಸೇರಿಸಿಕೊಂಡನು. ಅವಳಿಗೆ ಇನ್ನು ದುಃಖವಿಲ್ಲ, ಮರಣವಿಲ್ಲ. ಅವಳ ಕಷ್ಟ ಸಂಕಟವೆಲ್ಲ ಒಂದೇ ಸಾರಿ ತೀರಿ ತನ್ನ ಮಗನೊಂದಿಗೆ ಪರಲೋಕ ಸೇರಿದಳು. ಶೋಕ ಪೂರಿತವಾದ ಈ ಸುದ್ದಿ ರಾಜಪುತ್ರನ ಕಿವಿಗಳಿಗೆ ಬಿದ್ದಿತು. ಕೊಲೆಪಾತಕ ಮಾಡಿದ ಕಳ್ಳನನ್ನು ಹಿಡಿಯಲು ಅನೇಕರು ಪ್ರಯತ್ನಿಸಿದರು. ವಿಧವೆಯನ್ನು ಅವಳ ಮಗನನ್ನು ಅರಿತಿದ್ದ ಜನರಲ್ಲಿ ಕೇಳಿಬಂದಂಥ ಕೂಗು ಒಂದೇ: ತಾಯಿಯು ಮಗನು ಅಷ್ಟು ಭಕ್ತಿಯುಳ್ಳವರಲ್ಲ, ಅವರಿಗೆ ಈ ಪರಿತಾಪಕರವಾದ ಗತಿ ಏಕೆ ಬಂದಿತು? ಇದನ್ನು ಕೇಳುತ್ತಿದ್ದಂಥ ಉತ್ತಮರು, ತಿಳಿದವರು ಈ ರೀತಿ ಉತ್ತರವಿತ್ತರು: ಇದರಲ್ಲಿ ಎಷ್ಟೋ ಜ್ಞಾನವು ಅಡಗಿದೆ. ನೀತಿವಂತರು ಮಾತ್ರವೇ ಅನುಭವಿಸಬೇಕಾದ ಅನೇಕ ಆಶೀರ್ವಾದಗಳನ್ನು ದುಷ್ಟರು, ದುರ್ಮಾರ್ಗಿಗಳು ಅನುಭವಿಸುತ್ತಾರೆ. ಸ್ವಾಭಾವಿಕವಾಗಿ ಕೆಡುಕರು, ದುಷ್ಟರು ಅನುಭವಿಸಬೇಕಾದ ಕೆಡುಕು, ಶಾಪವು ಭಕ್ತರ ಪಾಲಾಗಿ ಹೋಗುವುದುಂಟು. ಆದರೆ ಇಂಥ ವಿಪರೀತವಾದ ಸ್ಥಿತಿಯು ಯಾವಾಗಲೂ ಇರುವುದಿಲ್ಲ. ಹೊರಗಿನ ತೋರಿಕೆಗೆ ಇದನ್ನು ದೇವರೇ ಅನುಮತಿಸುತ್ತಾನೆಂದು ಕಾಣುತ್ತದೆ. ನಿಜಕ್ಕೂ ಇದು ಅನೀತಿಯೇ? ಆದರೆ ಸತ್ಯವೇನೆಂದು ನೋಡುವುದಾದರೆ ಈ ಕಾರ್ಯದಲ್ಲಿ ದೇವಜ್ಞಾನವು ಅಡಕವಾಗಿದೆ. ಇದನ್ನು ವಿವರಿಸಲು 2 ಸಂಭವಗಳನ್ನು ನಿಮ್ಮ ಮುಂದೆ ಇಡುವೆನು. ಒಬ್ಬ ತಂದೆಗೆ 2 ಪುತ್ರರಿದ್ದರು. ಅವರಲ್ಲಿ ಒಬ್ಬನು ಬಹಳ ಕಾಯಿಲೆ ಬಿದ್ದನು. ನಗರದ ಅನೇಕ ವೈದ್ಯರಿಂದ ಆ ಹುಡುಗನಿಗೆ ಚಿಕಿತ್ಸೆ ಮಾಡಿದರು. ಆದರೆ ಏನು ಉಪಯೋಗವಿಲ್ಲದಾಯಿತು. ವೈದ್ಯರು ಅವನಿಗೆ ಕೆಲವು ಆಹಾರ ಪದಾರ್ಥಗಳನ್ನು ವರ್ಜಿಸಬೇಕೆಂದು, ಇಲ್ಲದಿದ್ದರೆ ಈ ಕಾಯಿಲೆ ಅಧಿಕವಾಗಿ ಅವನ ಪ್ರಾಣಕ್ಕೆ ಅಪಾಯವೆಂದು ಎಷ್ಟು ಹೇಳಿದರೂ ಆ ಹುಡುಗನು ಕೇಳಲಿಲ್ಲ. ತನಗೆ ಆ ಪದಾರ್ಥಗಳು ಬೇಕೆಂದು ಹಠ ಮಾಡಿ ತಿನ್ನುತ್ತಿದ್ದನು. ಅದರ ಪರಿಣಾಮವಾಗಿ ಅವನ ರೋಗ ಉಲ್ಬಣಿಸಿ ಅವನು ಸತ್ತು ಹೋದನು. ಕೆಲವು ದಿನಗಳಲ್ಲಿ ಅವನ ತಮ್ಮನಿಗೂ
ಅದೇ ಕಾಯಿಲೆ ಬಂದಿತ್ತು. ವೈದ್ಯರ ಮೂಲಕ ಅವನಿಗೆ ಚಿಕಿತ್ಸೆ ಮಾಡಲಾಯಿತು. ಅದೇ ಕಾಯಿಲೆ ಇದ್ದುದರಿಂದ ಕೆಲವು ಆಹಾರ ಪದಾರ್ಥಗಳನ್ನು ಕೊಡಬಾರದೆಂದು ಅವನ ತಂದೆ ತಾಯಿಗೆ ಹೇಳಿದರು. ಅದನ್ನು ಅವನ ತಾಯಿ ಮಗನಿಗೆ ವಿವರಿಸಿ, ವೈದ್ಯರು ತಿನ್ನಬಾರದೆಂದು ಹೇಳಿದ ಪದಾರ್ಥಗಳನ್ನು ತಿನ್ನಕೂಡದೆಂದು ಗುಣ ಹೊಂದಿದ ನಂತರ ತಾನೇ ಕೊಡುತ್ತನೆಂದು ಹೇಳಿದಾಗ ಅವನು ಒಪ್ಪಿಕೊಂಡು ಬಹಳ ಕಠಿಣವಾದ ಪಥ್ಯವನ್ನು ಅನುಸರಿಸಿದ್ದರಿಂದ ಅವನು ಆರೋಗ್ಯ ಪಡೆದನು. ಇದರಿಂದ ಅವನ ಪ್ರಾಣ ಉಳಿಯಿತು. ನೀತಿವಂತರ ಸ್ಥಿತಿಯು ಹಿಂದೆ ನಾವು ನೋಡಿದಂಥ ಹುಡುಗನ ಸ್ಥಿತಿಯೇ ಆಗಿದೆ. ದುರ್ಮಾರ್ಗಿಗಳು ದೇವರ ಬಳಿ ಏನನ್ನು ಕೇಳಿದಿದ್ದಾಗೆಯೂ ಅವರಿಗೆ ಅನೇಕ ಆಶೀರ್ವಾದಗಳನ್ನು ಅನುಗ್ರಹಿಸ್ತಾನೆ. ಅದಕ್ಕಾಗಿ ಅವರು ಆತನಿಗೆ ಕೃತಜ್ಞತೆಯನ್ನು ಸಹ ಸಲ್ಲಿಸುವುದಿಲ್ಲ. ಆತನ ಚಿತ್ತದಂತೆ ನಡೆದುಕೊಳ್ಳುವುದೂ ಇಲ್ಲ. ದೇವರು ನನಗೆ ಅದನ್ನು ಕೊಡಲಿಲ್ಲ, ಇದನ್ನು ಕೊಡಲಿಲ್ಲ ಎಂದು ಮೊರೆಯಿಡಲು ಸಂದರ್ಭವೇ ಇಲ್ಲದಂತೆ ಎಲ್ಲವೂ ಅನಾಯಾಸವಾಗಿ ಅವರಿಗೆ ದೊರೆಯುತ್ತದೆ. ದುರ್ಮಾರ್ಗಿಗಳ ದಾರಿಯನ್ನು ಕರ್ತನು ಅರಿತಿರುವನು. ಅವರು ಬದಲಾವಣೆ ಹೊಂದಲಾರರು, ನನ್ನ ಕಡೆಗೆ ತಿರುಗಲಾರರು ಎಂದು ಇದರಿಂದ ನಿತ್ಯ ನರಕದ ಯಾತನೆ ಅನುಭವಿಸೋರೆಂದು ದೇವರಿಗೆ ಗೊತ್ತಿದೆ. ಆದ್ದರಿಂದಲೇ ಅವರು ಇಹಲೋಕದಲ್ಲಿ ಬಯಸುವುದನ್ನೆಲ್ಲ ಅವರಿಗೆ ಅನುಗ್ರಹಿಸುತ್ತಾನೆ. ಅದಕ್ಕೆ ವಿರೋಧವಾದ ರೀತಿಯಲ್ಲಿ ದೇವರಿಗೆ ಭಯಪಟ್ಟು ಜೀವಿಸುವವರಾದರೂ ನಿಂದನೆಯನ್ನೇ ಅನುಭವಿಸುವರು. ಎಷ್ಟೋ ಸಂಗತಿಗಳು, ಜೀವಿತದ ಅಗತ್ಯತೆಗಳು ಅವರಿಗೆ ಸಿಕ್ಕುವುದೇ ಇಲ್ಲ. ಆದರೂ ಇಕ್ಕಟ್ಟುಗಳಲ್ಲಿ, ಕೊರತೆಗಳಲ್ಲಿ ಭಯಭಕ್ತಿಯಿಂದಲೂ ಎಚ್ಚರಿಕೆಯಿಂದಲೂ ಬಾಳಬಲ್ಲರು ಎಂಬುದನ್ನು ಈ ರೀತಿ ಆ ಭಗವಂತನೇ ತೀರ್ಮಾನಿಸಿರುವನು. ನೂರಾರು ಸಮಸ್ಯೆಗಳನ್ನು, ಕಷ್ಟಗಳನ್ನು ಅನುಭವಿಸುತ್ತಾರೆ. ಅದರ ಫಲವಾಗಿ ತಮ್ಮ ಪಾಪವೆಂಬ ವ್ಯಾಧಿ ನೀಗಿಸಲ್ಪಟ್ಟು ನಿತ್ಯ ವಾಸಸ್ಥಳವನ್ನು, ಚಿರ ವಿಶ್ರಾಂತಿಯನ್ನು ಹೊಂದಿಕೊಳ್ಳುತ್ತಾರೆ. ಕಣ್ಣು ಕಾಣಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟದಿರುವಂಥ ಅಮೂಲ್ಯವಾದವುಗಳನ್ನು ದೇವರು ಅವರಿಗೆ ಅನುಗ್ರಹಿಸುತ್ತಾನೆ. 1 ಕೊರಿಂಥ 2:9. ಇದನ್ನು ದೇವರು ತನ್ನನ್ನು ಪ್ರೀತಿಸುವವರಿಗೆ ಸಿದ್ಧಪಡಿಸಿದ್ದಾನೆ. ಭೂಮಿಯಲ್ಲಿ ಬಿದ್ದಂಥ ಗೋಧಿಕಾಳು ಸೂರ್ಯನನ್ನೇ ನೋಡುತ್ತಾ ಮೊಳಕೆ ಒಡೆಯುವುದಕ್ಕೆ ಮುನ್ನ ಕತ್ತಲೆ ಭೂಮಿಯಲ್ಲಿ ಅದು ಹೂಣಲ್ಪಟ್ಟಿರುವಾಗಲೇ ಸೂರ್ಯನ ಕಿರಣಗಳ ಶಾಖದಿಂದ ಬೆಳೆಯುವುದಕ್ಕೆ ಸಮವಾಗಿ ಪ್ರತಿಯೊಬ್ಬ ಮಾನವನು ನೀತಿಯ ಸೂರ್ಯನ ಕಿರಣಗಳು ಬೆಳಗುವ ಮೊದಲೇ ಕಷ್ಟ ಸಂಕಟವೆಂಬ ಕತ್ತಲೆಯನ್ನು ದಾಟಬೇಕಾದವನಾಗಿದ್ದಾನೆ. ಕೊನೆಯಲ್ಲಿ ಆ ಕತ್ತಲೆಯ ಮಧ್ಯದಲ್ಲೂ ತನಗೆ ತಿಳಿಯದ ರೀತಿಯಲ್ಲಿ ಅದೇ ನೀತಿ ಸೂರ್ಯನ ಶಾಖದಿಂದಲೇ ತಾನು ಒಳ್ಳೆಯದನ್ನು ಪಡೆದಿರುವೆನೆಂದು ತನ್ನ ಸ್ವಂತ ಅನುಭವದ ಮೂಲಕ ತಿಳಿದುಕೊಳ್ಳುವನು. ಹಿಂದೆ ನೋಡಿದ ಕಳ್ಳನು ಮತ್ತಿತರ ದುರ್ಮಾರ್ಗಿಗಳನ್ನು ಕಾವಲುಗಾರರು ಹುಡುಕುತ್ತಿದ್ದ ಸಮಯದಲ್ಲಿ ಅರಸನು ಕಾಲವಾದನು ಎಂಬ ಸುದ್ದಿ ಬಂದಿತು. ದೇಶದ ಪ್ರಜೆಗಳು ತಮ್ಮ ಒಳ್ಳೆಯ ಅರಸನನ್ನು ಕಳೆದುಕೊಂಡೆವೆಂದು ಬಹಳ ದುಃಖಪಟ್ಟರು. ಅರಸನ ಮರಣಕ್ಕೆ ಮೊದಲೇ ರಾಜಪುತ್ರನು ಅರಮನೆ ಸೇರಿದನು. ತಂದೆಯ ಎಲ್ಲ ಕರ್ತವ್ಯವನ್ನು ನೆರವೇರಿಸಿದನು. ರಾಜನೀತಿಯ ಪ್ರಕಾರ ದುಃಖದ ದಿನಗಳು ಕಳೆದ ಬಳಿಕ ರಾಜಪುತ್ರನು ಅರಸನ ಪದವಿಯನ್ನು ಸ್ವೀಕರಿಸಿ ಕಿರೀಟ ಧಾರಣೆ ಮಾಡಿಸಿಕೊಂಡನು. ಆ ವೈಭವಕ್ಕೆ ನಾಡಿನ ಎಲ್ಲ ಕಡೆಗಳಿಂದಲೂ ಹೇರಳವಾದ ಪ್ರಜೆಗಳು ಕೂಡಿ ಬಂದರು. ಅನೇಕ ವರ್ಷಗಳಿಂದಲೂ ತಮ್ಮ ಮಧ್ಯೆ ವರ್ತಕನಂತೆ ವೇಷಧಾರಿಯಾಗಿದ್ದದ್ದು ರಾಜಪುತ್ರನೇ ಎಂದು ಆಗ ಎಲ್ಲರೂ ತಿಳಿದರು. ತಾವು ಮಾಡಿದ ತಪ್ಪುಗಳ ನಿಮಿತ್ತ ತಮಗೆ ಶಿಕ್ಷೆಯುಂಟೆಂದು ತಿಳಿದು ಭಯಪಟ್ಟರು. ಅರಸನಾದರೂ ಅವರ ಎಲ್ಲ ಸ್ಥಿತಿಗತಿಗಳನ್ನು ಅರಿತು ಅವರನ್ನು ತಿದ್ದುವಂತೆ ಅನೇಕ ತಿದ್ದುಪಾಟನ್ನು ಮಾಡಿದನು. ಕಾಲವು ಕೂಡಿ ಬರುವಾಗ ಅವರವರ ಸುಗುಣಗಳಿಗೆ ತಕ್ಕಂತೆ ಒಳ್ಳೆ ಫಲಗಳನ್ನು ಕೂಡಿಸಿಕೊಳ್ಳುವ ರೀತಿಯಲ್ಲಿಯೇ ದುರ್ಮಾರ್ಗಿಗಳಿಗೂ ಒಂದಿಲ್ಲ ಒಂದು ದಿನ ನಿಯಮಿಸಲ್ಪಟ್ಟಿರುವುದಲ್ಲವೇ? ಅದೇ ರೀತಿ ವಿಧವೆಯ ಮಗನನ್ನು ಕೊಲೆ ಮಾಡಿದ ಕಳ್ಳನು ಒಂದು ದಿನ ಒಂದು ಮದ್ಯಪಾನದ ಅಂಗಡಿಯಲ್ಲಿ ಕುಳಿತು ಕುಡಿದು ಮತ್ತನಾಗಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದನು. ಅವನನ್ನು ಹುಡುಕುತ್ತಿದ್ದ ಕೆಲವರು ಅವನನ್ನು ಗುರುತು ಹಿಡಿದರು. ಅವನು ಅತಿಯಾಗಿ ಕುಡಿದು ಮತ್ತನಾಗಿರಿಂದ ತಾನು ಏನು ಮಾಡುತ್ತಾನೆಂದು ಅರಿವಿಲ್ಲದವನಾಗಿ, ವಿಧವೆಯ ಮಗನನ್ನು ಕೊಂದವನು ನಾನೇ, ಅವನ ಹಣವನ್ನು ದೋಚಿಕೊಂಡು ಇಷ್ಟು ಕಾಲವು ಉಲ್ಲಾಸವಾಗಿ ಕಾಲವನ್ನು ಕಳೆದೆನು, ಇನ್ನು ಮೇಲೆ ಯಾರು ನನ್ನ ಮೇಲೆ ಕೈ ಹಾಕಲಾರರು ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದನು. ಅವನ ಸಮೀಪವಿದ್ದವರು ಕೇಳಿಸಿಕೊಂಡರು. ಕೂಡಲೇ ಕಾವಲು ನಿಲಯದವರು ಅವನನ್ನು ಸೆರೆ ಹಿಡಿದು ತೆಗೆದುಕೊಂಡು ಹೋದರು. ಹುಡುಕನು ತನ್ನ ಮತ್ತು ಹೋದ ಬಳಿಕ ತನ್ನ ಮೂಢತನವನ್ನು ತಿಳಿದು ವ್ಯಥೆಪಟ್ಟನು. ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಎಷ್ಟೋ ಪ್ರಯಾಸಪಟ್ಟನು. ಮಾರನೇ ದಿನ ಅವನನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ನ್ಯಾಯಾಧಿಪತಿಯು ಅವನನ್ನು ಅರಸನ ಬಳಿಗೆ ಕಳುಹಿಸಿದನು. ಅರಸನನ್ನು ಈ ಕಳ್ಳನು ಗುರುತು ಹಿಡಿದನು. ತನಗೆ ಬುದ್ಧಿ ಹೇಳಿ ತನ್ನನ್ನು ತಿದ್ದಲು ಯತ್ನಿಸಿದ
ವರ್ತಕನಾಗಿದ್ದವನು ಅರಸನೇ ಎಂದು ತಿಳಿದನು. ತಾನು ಯಾರೆಂದು ಈಗ ತಿಳಿಯೈತೆ ಎಂದು ಅರಸನು ಕೇಳಲು, ಹೌದು ಅಯ್ಯ ಎಂದನು ಕಳ್ಳನು. ನಿನ್ನ ಪರವಾಗಿ ಏನಾದರೂ ಹೇಳುವುದಿದೆಯೋ ಎಂದು ಅರಸನು ಕೇಳಿದನು. ಅದಕ್ಕೆ ಕಳ್ಳನು ಇಲ್ಲವೆಂದನು. ಅನೇಕ ವರ್ಷಗಳ ಹಿಂದೆ ತಪ್ಪು ಮಾಡಿದ ನಿನ್ನನ್ನು ನಾನು ಕ್ಷಮಿಸಿದೆನು. ನಿನಗೆ ಬುದ್ಧಿ ಹೇಳಿ ಸಾಕಷ್ಟು ಅವಕಾಶ ಮಾಡಿಕೊಟ್ಟೆನು. ನಿನಗೆ ಒದಗಿದ ಎಲ್ಲ ಅವಕಾಶವನ್ನು ನೀನು ಕಳೆದುಕೊಂಡಿದ್ದಿ. ನಿನ್ನ ಪಾಪವು ನಿನ್ನನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂಬುದನ್ನು ತಿಳಿಯಲಾರದೆ ಹೋದೆಯಾ? ಇಂದು ಅದು ನಿನ್ನನ್ನು ದೋಷಿಯೆಂದು ತೀರ್ಪು ಮಾಡಿದೆ. ಆದ್ದರಿಂದ ಈ ದೇಶದ ಅರಸನಾಗಿಯೂ ಇದರ ನೀತಿಗಾಗಿಯೂ ಸಮಾಧಾನಕ್ಕೂ ರಕ್ಷಣೆಗೂ ಕಾರಣವಾಗಿರುವ ನಾನು ಇಂದು ನಿನಗೆ ಮರಣ ದಂಡನೆಯನ್ನು ವಿಧಿಸಿದ್ದೇನೆ. ಬೇರೆಯವರನ್ನು ಕೊಂದಂತ ನೀನು ಕೊಲ್ಲಲ್ಪಡಬೇಕು ಎಂದು ತೀರ್ಪು ಮಾಡಿದನು. ತೀರ್ಪಾದ ನಂತರ ಆ ಕೊಲೆಗಾರನನ್ನು ನೇಣು ಹಾಕಲಾಯಿತು. ಇದೇ ರೀತಿಯಾಗಿ ಅಂತ್ಯದ ದಿನಗಳಲ್ಲಿ ಕರ್ತನು ತಾನೇ ಜೀವಿಸಿರುವವರನ್ನು ಸತ್ತವರನ್ನು ನ್ಯಾಯ ತೀರಿಸಲು ಬರುವಾಗ ಪಾಪಿಗಳು ನ್ಯಾಯ ತೀರಿಸಲ್ಪಡುವರು. ನಮ್ಮ ಒಬ್ಬೊಬ್ಬರನ್ನು ಆತನು ಅರಿತಿರುವನು. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. 2 ಕೊರಿಂಥ 6:2, ಇಬ್ರಿಯ 2:1-3. ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟರೆ ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲವು ಉಂಟಾದ ಮೇಲೆ ನಮ್ಮ ಮುಂದಿರುವ ಈ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಯೆಹೋವನ 8:34. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ
ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.